ಹನುಮಂತನ ಟ್ಯಾಲೆಂಟ್ ಏನು ರೀ, ಅವ್ನ ನ್ಯಾಚುರಲಿಟಿ ಅವ್ನ ಟ್ಯಾಲೆಂಟ್ ಆಗಿರ್ತೈತಿ. ಈಗ ರಕ್ಷಿತಾ ಬಿಗ್ ಬಾಸಿಗೆ ಹೋದ್ರು, ಅವ್ರ ಟ್ಯಾಲೆಂಟ್ ಏನು ರೀ, ಅವಳ ಭಾಷೆನೇ ಅವಳ ಟ್ಯಾಲೆಂಟ್ ಆಗಿರ್ತದೆ. ಹೌದಾ? ಅಂದರೆ ವಿಭಿನ್ನತೆಯನ್ನು ಹುಡುಕ್ತಾರೆ ಎಲ್ಲ ವಿಷಯದೊಳಗೂ. ಅದು ಹುಚ್ಚರ ಆಕಾರನೇ ಇರಲಿ, ಏನೇ ಇರಲಿ. ಕಿಪಿ ಕೀರ್ತಿ ನಿಮ್ಗೆ ಗೊತ್ತಿರೋ ವಿಷಯನೇ. ಅವರು ಕೂಡ ಹೋಗಿ ಬಂದಿದ್ದಾರೆ ಒಂದು ಫಂಕ್ಷನ್ ಒಳಗೆ, ತೆರೆಯೊಳಗೆ ಕಂಡಿದ್ದಾರೆ. ಹೌದಾ? ಆಮೇಲೆ ಇವರಿದ್ರೊಳಗೆ ದಪ್ಪನ ವಶ ಪ್ರಶಾಂತ್ ಅನ್ನೋರು, ಅವರು ಕೂಡ ಹೋಗಿದ್ದಾರೆ. ಸೊ ಈ ರೀತಿ ಫನ್ನಿಯಾಗಿ ಒಂಥರ ಅವರಲ್ಲಿರೋ ಒಂದು ವಿಭಿನ್ನತೆ ಕ್ಯಾರೆಕ್ಟರ್ಸನ್ನು ಇದು ಮಾಡಬೇಕಂತ ಕಾಣಿಸ್ಬೇಕಂತೇಳಿ ಹೇಳ್ತಾರೆ ಅವರು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯಕ್. ಇವಾಗ ಆಡಿಷನ್ ಅಂತಂದರೆ ಒಂದು ಸೀರಿಯಲ್ ಆಗಿರ್ಬೋದು, ಒಂದು ರಿಯಾಲಿಟಿ ಶೋ ಆಗಿರ್ಬೋದು. ಸೊ ಎಲ್ಲರದ್ದು ಇವಾಗ ರೀಸೆಂಟಾಗಿ ಬಿಗ್ ಬಾಸ್ದು ರಿಯಾಲಿಟಿ ಶೋದು ಒಂದು ಆಡಿಷನ್ದು ಎಲ್ಲ ಜನರದ್ದು ಹೇಳಿದ್ರು. ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ್ರು, ಕೆಲವೊಬ್ಬರದ್ದು ರಿಜೆಕ್ಟ್ ಆಗಿ ಬಂತು. ನಾನು ಕೂಡ ಅಪ್ಲೈ ಮಾಡಿದ್ದೀನಿ, ನಂದು ಕೂಡ ರಿಜೆಕ್ಟ್ ಆಗಿ ಬಂತು. ಸೊ ಇಷ್ಟೆಲ್ಲ ಐತೆ. ಸೊ ನನಗಂತೂ ಕ್ಲಿಯರಿಟಿ ಐತಿ, ನಾನು ಬಿಗ್ ಬಾಸಿಗೆ ಅಪ್ಲೈ ಮಾಡಿದ್ದೆ, ನಂದು ರಿಜೆಕ್ಟ್ ಆಗಿ ದ್ಯಾಟ್ಸ್ ಫೈನಲ್ ಗೊತ್ತಾಯ್ತು, ನಾನಂತೂ ಹೋಗಿಲ್ಲಪ್ಪ ಅಂತೇಳಿ. ಆದ್ರೆ ಇಲ್ಲಿ ಒಂದು ಹೆಣ್ಮಗಳದಾಳಪ್ಪ, ಆಕಿ ಹಳ್ಳಿ ಪವರಿಗೆ ಆಡಿಷನ್ ಕೊಟ್ಟು ಬಂದಾಳ. ಅದು ಯಾವತ್ತಪ್ಪ, ಆ ಒಂದು ಹುಡುಗಿ ಹೆಸರು, ಆ ಒಂದು ಹೆಣ್ಮಗಳ ಹೆಸರು ಏನಂತಂದ್ರೆ ಸೌಂದರ್ಯ ಗೌಡ ಅಂತ ಹೇಳಿಬಿಟ್ಟು. ಸೊ ಅವರು ಬೆಂಗಳೂರಲ್ಲೇ ಆಡಿಷನ್ ಮಾಡಿದ್ದು. ಅವರು ಮುಂಜಾನೆ 3 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಆ ಒಂದು ಎಲ್ಲಿ ಆಡಿಷನ್ ಇಡ್ತಿದ್ದಲ್ಲ ಆ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಫಸ್ಟ್ ನಂಬರ್ ರೀ ಅವ್ರದ್ದು, ಆ ಮೇಡಮ್ದು ಫಸ್ಟ್ ನಂಬರು ಹೋಗಿ 10:30 ಮೇಲೇ ಆಡಿಷನ್ ಚಾಲೂ ಆಗಿರ್ಬೋದು. ಮೇ ಬಿ ಹೋಗಿ ಅವ್ರು ಏನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವ್ರ ಕರಿಯರ್ ಬಗ್ಗೆ ಆಗಿರ್ಬೋದು, ಅವ್ರ ಗೋಲ್ಸ್ ಬಗ್ಗೆ ಆಗಿರ್ಬೋದು, ಅವ್ರ ಏಮ್ಸ್ ಏನಿರ್ತದೆ ಅದರಲ್ಲೆಲ್ಲ ನೀವು ಡಿಸ್ಕಷನ್ ಮಾಡಿಬಿಟ್ಟು ಅವರು ಮನೆಗೆ ಹೋಗಿ ಮುಟ್ಟಿದ ತಕ್ಷಣ ಅವರಿಗೆ ಫೋನ್ ಬರುತ್ತೆ. ಫೋನ್ ಬಂದು ನೀವು ಸೆಲೆಕ್ಟ್ ಆಗಿರಿ ಅಂತೇಳಿ ಹೇಳ್ತಾರೆ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಂದರ್ಯ ಗೌಡ. ವಿಷಯ ಏನಪ್ಪ ಅಂತ ಅಂದರೆ, ನೀವೆಲ್ಲ ಸಿಲ್ಲಿ ಅನ್ಕೋಬೋದು, ಅದು ಸಿಲ್ಲಿ ಅಲ್ಲ, ತುಂಬ ದೊಡ್ಡ ಮ್ಯಾಟ್ರು. ಇವತ್ತಿನವರೆಗೂ ಟ್ಯಾಲೆಂಟ್ ಇರೋ ಎಲ್ಲ ಪ್ರತಿಭೆಗಳನ್ನೂ ಇದೇ ರೀತಿ ಆಡಿಷನ್ ಅಂತ ಕರೆಸ್ಕೊಂಡು ಮೋಸ ಆಗ್ತಾ ಇರೋ ಒಂದು ಸುದ್ದಿ. ಜಿ ಕನ್ನಡದವರು ಹಳ್ಳಿ ಪವರ್ ಅಂತ ಒಂದನ್ನು ಆಡಿಷನ್ ಮಾಡ್ತಾರೆ. ಲೈಕ್ ಒಂದು 28ಗೊಂದು ಮಾಡ್ತಾರೆ, 4ಗೊಂದು ಆಡಿಷನ್ ಮಾಡ್ತಾರೆ. 2 ದಿನ ಆಡಿಷನ್ ಇರುತ್ತೆ. ನಾನು ಬಂದ್ಬಿಟ್ಟು 4ನೇ ತಾರೀಕು ಆಡಿಷನ್ಗೆ ಹೋಗ್ತೀನಿ. ನನ್ನ ಕಂಟೆಸ್ಟೆಡ್ ನಂಬರ್ ಬಂದ್ಬಿಟ್ಟು 1. ಬೆಳಗಿನ ಜಾವ 3 ಗಂಟೆ ರಾತ್ರಿಗೆ ಎದ್ದು ರೆಡಿಯಾಗಿ ಹೋಗ್ಬಿಟ್ಟು, ಇನ್ನೂ ಗೇಟು ಓಪನ್ ಆಗಿರಲಿಲ್ಲ, ಹೋಗಿ ನಿಂತ್ಕೊಂಡು ನಂಬರ್ 1 ತಗೊಂಡು ಲೈಕ್ ಅಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಆಡಿಷನ್ ಇದಕ್ಕೆ ಹೋಗ್ತೀನಿ. ಅಲ್ಲಿ ಕ್ವಶನ್ಗಳನ್ನ ಕೇಳ್ತಾರೆ, ನನಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಎಲ್ಲದಕ್ಕೂ ಕಂಪ್ಲೀಟಾಗಿ ನೀಟಾಗಿ ಉತ್ತರ ಕೊಡ್ತೀನಿ. ನಾನು ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಮನೆಗೆ ಹೋಗ್ತಾ ಇದೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆದೆ. ನನಗೆ ಒಂದು ಕಾಲ್ ಬರುತ್ತೆ, ಅದು ಜಿ ಕನ್ನಡ ವಾಹಿನಿಯಿಂದ. ಆ ಕಾಲ್ ಬಂದಿರೋದನ್ನು ಕೂಡ ನಾನು ರೆಕಾರ್ಡ್ನ ನಿಮಗೆ ಹಾಕ್ತೀನಿ. ಯಾಕೆ ಅಂತಂದರೆ, ಸುಳ್ಳು ಹೇಳಿದ್ರು ಪ್ರಮೋಷನ್ಗೋಸ್ಕರ, ಈಗ ಎಷ್ಟೋ ಜನ ಪಬ್ಲಿಸಿಟಿಗೋಸ್ಕರ ಏನು ಬೇಕಾದ್ರೆ ಎಲ್ಲ ಮಾಡ್ತಾರೆ. ನಾನು ಅದು ನನಗೆ ಕಾಲ್ ಬಂದಿರೋ ಕಾಲ್ನು ಹಾಕ್ತೀನಿ. ಅದಾದಮೇಲೆ ಅವ್ರು ನನಗೆ ಮೆಸೇಜ್ ಮಾಡಿರೋದನ್ನು ಹಾಕ್ತೀನಿ. ನನಗೆ ಸೆಲೆಕ್ಟೆಡ್ ಅಂತ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ತುಂಬ ಖುಷಿಯಾಗುತ್ತೆ. ನಮ್ಮ ತಾಯಿ, ನನ್ನ ತಂಗಿ ಎಲ್ಲ ಖುಷಿ ಪಡ್ತಾರೆ. ಖುಷಿಪಟ್ಟು ಆದಮೇಲೆ ಇವತ್ತು ಹೇಳ್ತಾರೆ, ಇವತ್ತು ಪ್ರೊಮೋ ಶೂಟ್ ಕರೀತಾರೆ, ಇವತ್ತು ಕರೀತಾರೆ ಅಂತ ಕಾಯ್ತಾನೆ. ಸೊ ಸೆಲೆಕ್ಟ್ ಆಗಿ ಅಂತ ಹೇಳಿದ ತಕ್ಷಣ ಇಷ್ಟು ಖುಷಿಯಾಗುತ್ತೆ ಅವ್ರಿಗೆ. ಎಲ್ಲ ಮನೆಯವ್ರ ಹತ್ರ ಹೇಳ್ತಾರೆ ಅವರು. ಇಷ್ಟು ಖುಷಿಯ ವಿಷಯ ಎಲ್ಲರ ಹತ್ರ ಸ್ಪ್ರೆಡ್ ಮಾಡ್ತಾರೆ. ಸೊ ಸ್ಪ್ರೆಡ್ ಮಾಡ್ತಾರೆ. ಸೊ ಅದಾದಮೇಲೆ 1-2 ದಿನ ಆದಮೇಲೆ ಅವ್ರ ಕಡೆಯಿಂದನೇ ಬರ್ತದೆ ಫೋನು, ಪ್ರೊಮೋ ಶೂಟ್ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಅಂತೇಳಿ ಹೇಳ್ತಾರೆ. ಸೊ ಮೇಡಮ್, ನಿಮ್ಮ ಮನೆಗೆ ಫೋಟೋ ಶೂಟಿಗೆ ಬರ್ತಾ ಇದ್ದೀವಿ, ನಿಮ್ಮ ಹತ್ರ ಏನೇನು ಕಾಸ್ಟ್ಯೂಮ್ ಇದೆ ಅದನ್ನ ಫೋಟೋ ಹೊಡೆದು ಕಳಿಸಿ. ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಡ್ರೆಸ್ ಏನೈತಿ, ಯಾವುದೈತಿ, ಫೋಟೋ ಹೊಡೆದು ಕಳಿಸಿ. ಸೊ ವಗೇರೆ ಹೇಳ್ತಾರೆ. ಮತ್ತು ಇವರು ಕೂಡ ಪರ್ಚೇಸ್ ಮಾಡ್ತಾರೆ ಡ್ರೆಸ್ಸನ್ನು. ಸೊ ಪರ್ಚೇಸ್ ಮಾಡಿಬಿಟ್ಟು ಆ ಪ್ರೊಮೋ ಶೂಟ್ ನಡೆಯುವಂಥ ದಿನ, ಫೋಟೋ ಶೂಟ್ ನಡೀತದಲ್ಲ, ಅವ್ರ ಮನೇಲಿ ಬರ್ತೀವಿ ಅಂತ ಹೇಳಿದ್ರಲ್ಲ, ಅವಾಗ ಒಂದು 10 ನಿಮಿಷಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಸೊ ಇವರು ಒಂದು 1/2 hour 1 hour ಮಟ್ಟ ವೇಟ್ ಮಾಡಿ ಫೋನ್ ಮಾಡ್ತಾರೆ ವಾಪಸ್, ಒಂದು 10 ನಿಮಿಷ ಬರ್ತೀವ್ರಿ ಮೇಡಮ್ ಅಂತ ಹೇಳ್ತಾರೆ. ಅದಾದಮೇಲೂ ಮತ್ತೊಂದ್ಸರಿ ವೇಟ್ ಮಾಡ್ತಾರೆ ಇವರು. ಸ್ವಲ್ಪ ಹೊತ್ತು ವೇಟ್ ಅದಾದಮೇಲೆ ಇನ್ನೊಂದು ಸ್ವಲ್ಪ ಫೋನ್ ಹಚ್ತಾರೆ. ಅವಾಗ ಅದೇ ಸೇಮ್ 10 ನಿಮಿಷ ಆದಮೇಲೆ ಬರ್ತೀವಿ. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ಫೋನ್ ಹಚ್ತಾರೆ. ಸಡನ್ಲಿ ಗದ್ರು ಬಿಟ್ರು ಅವರು. ಹೆಸರೇ ಫೋನ್ ಮಾಡ್ತೀಯಮ್ಮ, ಬರ್ತೀವಿ ಅಂತ ಹೇಳಿದ್ರು. ಈ ಥರ ಅಂದಮೇಲೆ ಫೋನ್ ಮಾಡಲಿಲ್ಲ ಅವರು, ಸುಮ್ಮನೆ ಅದರಲ್ಲಿಗೆ. 2 ದಿನ ಆದ್ರೂ ಅವ್ರ ಕಡೆಯಿಂದ ಫೋನ್ ಬರಲಿಲ್ಲ. ಹೌದಾ? ಅದಾದಮೇಲೆ ಸ್ವಲ್ಪ ಇವರೇ ಮೇಲೆ ಬಿದ್ದು ಫೋನ್ ಹಚ್ಚಿದ್ರು. ಯಾಕ್ರಿ, ಏನಾಯ್ತು ರೀ, ಪ್ರಾಬ್ಲಮ್ ಏನಾಯ್ತು ಅಂತೇಳಿ ಇವರೇ ಹೇಳಿದಾಗ, ಡ್ರೆಸ್ಗಳು ಲೈಕ್ ಟ್ರೆಡಿಷ್ನಲ್ಲು
ಎಲ್ಲ ಥರನೂ ಡ್ರೆಸ್ ವೇರ್ ಮಾಡ್ತೀನಿ ಸರ್. ಓಕೆ, ನಾನು ಏನಕ್ಕೆ ಇದು ಮಾಡಿರೋದಂದ್ರೆ ನಿಮ್ ಪ್ರೊಫೈಲ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರೆ ನೀವು ಓಕೆ ಅದಕ್ಕೆ ಪ್ರಿಫರ್ ಮಾಡಿರೋದು ನಿಮ್ ಪ್ರೊಫೈಲ್. ಓಕೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ಕೊಡ್ತೀನಿ ಅಮ್ಮ. ಸರ್ ಅಂದರೆ ಏನಾಗಿದೆ ಅಂತ ಸರ್? ಅಂದ್ರೆ ಅಮ್ಮ ನಮ್ಗೆ ಬೇಕಾಗಿರೋದು ಲೈಕ್ ಎಲ್ಲದ್ರಲ್ಲಿ ಲೈಕ್ ತುಂಬಾ ಜನ ಲೈಕ್ ಸ್ಮಾಲ್ ಮಾಡರ್ನ್ ಕಡಿಮೆ ವೆಯ್ಟ್ ಅಂತ ಇರ್ತಾರೆ. ಸ್ವಲ್ಪ ಲುಕ್ ಅಪ್ ವೈಟ್ ಅಲ್ಲಿ ಸ್ವಲ್ಪ ದಪ್ಪ ಇರೋದು ಬೇಕಾಗಿತ್ತು ನಮ್ಗೆ. ಹೌದು. ಅದಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇರಿ ಸ್ವಲ್ಪ ಹೊತ್ತು ಟೈಮಿಂಗ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್ ಆಯಿತು ಸರ್. ಓಕೆ ಸರ್. ಆ ಕಡೆಯಿಂದ ಬರೋ ರೆಸ್ಪಾನ್ಸ್ ಏನಪ್ಪ ಅಂದ್ರೆ, ನೀವು ವೇಟ್ ಜಾಸ್ತಿ ಇದ್ದೀರಿ, ದಪ್ಪದಿರಿ, ನಿಮಗೆ ಸ್ವಲ್ಪ ಪೆಂಡಿಂಗ್ ಒಳಗೆ ಇಟ್ಟೈತಿ ಅಂತೇಳಿ ಹೇಳ್ತಾರೆ. ಒಂದು ಆಡಿಷನ್ಗೆ ಹೋದಾಗ ಆ ಎಮ್ಮನ ಮುಖ ನೋಡಿರ್ತಾರೆ, ಆ ಮೇಡಮ್ ಮುಖ ನೋಡಿರ್ತಾರೆ, ಅವ್ರದ್ದು ಬಾಡಿ ಹೆಂಗೈತೆ ಅಂತ ಅಲ್ಲೇ ಗೊತ್ತಾಗಿರ್ತದೆ. ಅದನ್ನೆಲ್ಲ ನೋಡಿಬಿಟ್ಟು ಮನೆಗೆ ಬಂದು ಸೆಲೆಕ್ಟ್ ಆಗಿರಿ ಅಂದ್ಬಿಟ್ಟು ಫೋಟೋಶೂಟಿಗೆ ಅವರು ಬಟ್ಟೆ ತೊಗೊಂಡು ಅಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಅಷ್ಟೆಲ್ಲ ಇದ್ದಾರೆ. ಅಂಥದ್ರೊಳಗೆ ನೀವು ಲಾಸ್ಟ್ ಟೈಮೇ ರಿಜೆಕ್ಟ್ ಮಾಡ್ತೀರಂತಂದ್ರೆ ಇದು ನಿಜವಾಗ್ಲೂ ನಿಮಗೆ ಸರಿ ಅನಿಸುತ್ತಾ? ಒಂದು ಹೆಣ್ಣು ಮಗಳ ಮನಸ್ಸಲ್ಲಿ ಆಸೆನ ಹುಟ್ಟಿಸಿ ಒಂದು ಶೋಕ್ ಬರ್ತಾ ಇದ್ದೀನಿ ಅನ್ನೋ ಕನಸನ್ನು ಕಟ್ಟಿಬಿಟ್ಟು ಸಡನ್ಲಿ ನಿಮ್ಮ ಹತ್ರನೇ ಹೊಡೆಯೋದು ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಹೆಸರಿಗೆ ರಿಯಾಲಿಟಿ ಶೋ, ಅಂತಹ ಜನರ ಮೆಚ್ಚುಗೆಯನ್ನು ಗಳಿಸಿದ ಶೋ ಒಳಗೆ ಈ ಥರ ಸೆಲೆಕ್ಟ್ ಆಗಿ ನೀವು ರಿಜೆಕ್ಟ್ ಆಗಿರಿ ಅಂಥೇಳಿ ಅನ್ನೋ ಥರ ಅಂದ್ರೆ ಇಟ್ಸ್ ದಿಸ್ ರಿಯಲಿ ರೈಟ್? ಒಂದು ಫಸ್ಟ್ ಆಫ್ ಆಲ್ ಆಡಿಷನ್ ಕೊಡ್ತಾ ಇದ್ದಾರೆ ಅಂದರೆ ಕೆಲಸ ಬಗ್ಸಿ ಬಿಟ್ಟು ಏನೂ ಮಾಡದೆ ಖಾಲಿ ಕೂತ್ಕೊಂಡೋರಲ್ಲ. ಕೆಲಸಕ್ಕೆ ಹೋಗೋರು, ಕಷ್ಟಪಟ್ಟು ದುಡಿಯೋರು, ಏನೋ ಒಂದು ಸೆಲೆಕ್ಟ್ ಆಗಿ ನನ್ನ ಲೈಫ್ ಒಳಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂಥೇಳಿ ನಂಬಿಕೆ ಮೇಲೆ ಈ ಆಡಿಷನ್ ಎಲ್ಲ ಕೊಡ್ತಾರೆ. ಅದನ್ನು ಬಿಟ್ಟು ಖಾಲಿ ಕುಂತು ಮಾಡ್ತಾ ಇಲ್ಲ. ಸೆಲೆಕ್ಟ್ ಆಗೈತಿ ಆಗಿಲ್ಲ ಅಂತ ಕಂಪ್ಲೀಟಾಗಿ ಫೈನಲ್ ಮಟ್ಟ ನೋಡಿಬಿಟ್ಟು ಹೇಳಿಬಿಡ್ರಿ. ಅದನ್ನು ಬಿಟ್ಟು ಸೆಲೆಕ್ಟ್ ಆಗೈತಂದು ಆಮೇಲೆ ರಿಜೆಕ್ಟ್ ಮಾಡೋದು ಇದು ಆ್ಯಕ್ಚುಲಿ ಸರಿ ಅಲ್ಲ. ಯಾಕಂತಂದರೆ ಇವಾಗ ನೋಡಿರಿ, ನಾನು ಬಿಗ್ ಬಾಸಿಗೆ ಅಪ್ಲೈ ಮಾಡಿದ್ದೆ, ನಂದು ರಿಜೆಕ್ಟ್ ಆಗಿ ಬಂತು. ಅವ್ರು ಫೈನಲ್ ಹೇಳಿದರೆ ಇಲ್ಲರಿ, ನಾವು ಇನ್ನೂ ಹೆಚ್ಚಿನ ಒಂದು ಏನಪ್ಪ ಒಳ್ಳೆ ರೀತಿ ಇರೋರನ್ನ ನಾವು ನೋಡ್ತಾ ಇದ್ದೀವಿ, ವಿಡಿಯೋ ಮಾಡೋರನ್ನ, ಏನು ಇನ್ನೂ ಸಾಧನೆ ಮಾಡಿದಾರ ಅಂಥವ್ರನ್ನ ನೋಡ್ತಾ ಇದ್ದೀನಿ. ಸೊ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ರು ಅವರು. ಸೊ ಅಂಡರ್ಸ್ಟ್ಯಾಂಡ್, ನಾನು ಮುಚ್ಕೊಂಡಿದ್ದೀನಿ, ನಂದು ಐತಪ್ಪ, ನಂದೇನಂತ ದೊಡ್ಡ ಅಚೀವ್ಮೆಂಟ್ ಏನೂ ಇಲ್ಲ, ಸಿಂಪಲ್ ಒಂದು ಸಣ್ಣ ಮನೆಯಿಂದ ಹುಡುಗಿ ಬಂದಿರೋಳು ನಾನು ಅಂಥೇಳಿ ನಂದೆ. ಅವ್ರದ್ದು ಕ್ಲಿಯರ್ ಆಗಿತ್ತು. ಸೊ ನೀವು ಅಪ್ಲೈ ಮಾಡಿದ್ದಕ್ಕೆ ಧನ್ಯವಾದ ರೀ ಅಂಥೇಳಿ ಬಿಗ್ ಬಾಸ್ ಅವ್ರು ಹೇಳಿದ್ರು ಇಮೇಲ್ ಒಳಗೆ. ಸೊ ನಾನು ಬೇಜಾರಾದ ತಕ್ಷಣಕ್ಕೆ ಆಬ್ವಿಯಸ್ಲಿ, ಯಾಕಂದ್ರೆ ಅದೊಂದು ಖುಷಿ ಆಯ್ತು. ಇನ್ನೊಂದು ಇವ್ರಂಗೆ ಹೇಳಂತೂ ಮೋಸ ಮಾಡಿಲ್ಲ, ಅದೊಂದು ಮರ್ಯಾದೆ ಉಳಿತು ನನಗೆ ಮತ್ತು ಬೇರೆ ಕಡೆ. ಸೊ ಅದಾಗಿ ಆಯಿತಾ. ಸೊ ಅದಲ್ಲಿ ಮುಗೀತಾ. ಇದಾದ್ಮೇಲೆ ಇಷ್ಟ ಆಯ್ತು ಕಂಪ್ಲೀಟ್. ಅದಾಗಿ ಈ ಒಂದು ಮೇಡಮಿಗೆ ಆ್ಯಕ್ಚುಲಿ ಒಂದು ಇವ್ರು ನೋಡಿದ್ರೆ ಆ್ಯಕ್ಚುಲಿ ಪಾಪ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಸೆಲೆಕ್ಟ್ ಆಗಿವೆ ಅನ್ನೋ ಖುಷಿ ಜೊತೆಗೆ ಆ ಒಂದು ಖುಷಿ ಸಲುವಾಗಿ ಫೋಟೋಶೂಟ್ ಮಾಡೋಕೆ ಮನೆಗೆ ಬರಾಕತ್ತ ಅಂದ ತಕ್ಷಣ ಬಟ್ಟೆ ತೊಗೊಂಡು ಏನೇ ತೊಗೊಂಡು ದುಡ್ಡು ಹಾಳು ಮಾಡಲಿ ಏನೇ ಮಾಡಿರಿ, ಆದರೆ ಆ ಒಂದು ಪಟ್ಟು ಖುಷಿ ವಾಪಸ್ ಬರುತ್ತೆ. ಅದೇ ಹೇಳ್ತಾರಲ್ಲ, ಖುಷಿ ಕೊಡೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಅದು ಏನಾದ್ರು ಸಿಕ್ಕಿಲ್ಲಪ್ಪ ಅಂತಂದಾಗ ಆ ದುಃಖ ಭಾಳ ದೊಡ್ಡದಾಗಿರ್ತೈತಂತ. ಸೊ ಇವ್ರಿಗಾಗಿದ್ದು ಅದೇ ಬೇಜಾರು, ಪ್ಲಸ್ ಇನ್ನೊಂದು ಟ್ರಸ್ಟ್ ಮಾಡಿಬಿಟ್ಟಲ್ಲ ಅನ್ನೋ ಒಂದು ಎಲ್ಲೋ ಒಂದು ಕಡೆ. ಈಗ ಆಬ್ವಿಯಸ್ಲಿ ಈಗ ನಾವಾದರೂ ಕೂಡ ಸೆಲೆಕ್ಟ್ ಆಗೀವಿ ಅಂತಂದ್ರೆ ಲಾಸ್ಟ್ ಟೈಮಿಗೆ ನೀವು ದಪ್ಪದ್ರಿ, ಹಂಗದ್ರಿ, ಹಿಂಗದ್ರಿ ಅಂತ ಅಳಿಯಕತ್ರ ಒಂದು ಬಿಫೋರ್ ಹೇಳಿಬಿಡ್ಬೇಕಪ್ಪ. ಇಲ್ಲಪ್ಪ ಅಂತಂದ್ರೆ ಇಲ್ಲ, ನೀವು ಸೆಲೆಕ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿರಿ, ಅದು ಅಲ್ಲಿ ಮುಗಿತಿತ್ತದ ಆ್ಯಕ್ಚುಲಿ. ಆದರೆ ಇವರು ಡ್ರ್ಯಾಗ್ ಮಾಡ್ಕೊಂಡು ಬಂದು ಅಷ್ಟು ಡ್ರ್ಯಾಗ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಯಾಕಪ್ಪ ಅಂತಂದರೆ ದುಡ್ಡಿಗಿಂತ ಭಾಳ ಅಮೂಲ್ಯವಾದದ್ದು. ದುಡ್ಡನ್ನು ನಾವು ಗಳಿಸ್ಬೋದು, ನಾಳೆ ಅದನ್ನು ಹಾಳು ಮಾಡಬಹುದು. ಅದರ ಎಕ್ಸ್ಪೆಕ್ಟೇಷನ್ಸ್ ಖುಷಿ ಇರ್ತದಲ್ಲ, ಅದನ್ನು ನೀನು ಎಷ್ಟೇ ದುಡ್ಡು ಕೊಟ್ಟು ವಾಪಸ್ ತೊಗೊಳಕ್ಕಾಗಂಗಿಲ್ಲ. ಸೊ ಈ ಒಂದು ರಿಯಾಲಿಟಿ ಶೋ ಆಗಿರ್ಬೋದು, ಯಾರೇ ಆಗಲಿ ಏನೇ ಆಗಲಿ, ನೀವು ಸೆಲೆಕ್ಟ್ ಆಗಿರಿ ಅಂಥೇಳಿ ಹೇಳ್ಬೇಕಂತ ಒಂದು ಸಿಚುವೇಶನ್ಸ್ ಬರ್ತೈತಲ್ಲ, ಕಂಪ್ಲೀಟಾಗಿ ಸೆಲೆಕ್ಟ್ ಆಗೋ ಹಂಗಿದ್ರಷ್ಟ ಸೆಲೆಕ್ಟ್ ಅಂತ ಹೇಳ್ರಿ ನೀವು. ಅದನ್ನು ಬಿಟ್ಟು ಸೆಲೆಕ್ಟ್ ಆಗಿರಿ ಅಂದ ಆಮೇಲೆ ನೀವು ಇಲ್ಲ ಹಿಂಗದಿರಿ ಹಂಗದಿರಿ ಅಂಥೇಳಿ ರೀಸನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಅವರಿಗೆ ಮಾಡಲ್ಸ್ಗಳು ಫೋಟೋ ಕಳಿಸಿದ, ನೀವು ಈ ರೀತಿ ಎಕ್ಸ್ಪೋಸ್ ಮಾಡೋ ಡ್ರೆಸ್ ಹಾಕ್ತಿರೇನೋ ಹಂಗೆ ಹೆಂಗೆ ಅಂತ. ಈಗ ಆಬ್ವಿಯಸ್ಲಿ ರೀ, ಈಗ ನಾವು ಅದನ್ನು ತಪ್ಪಂತ ಹೇಳಕ್ಕೆ ಬರಲ್ಲ. ಯಾಕಪ್ಪ ಅಂತಂದರೆ ಈಗ ಒಂದು TV ಶೋ ಅಪ್ಪ ಅಂತಂದ್ರೆ
ಯಾರಾದರೂ ನೋಡ್ರಿ ಅವರು ಏನು ಈಗ ಹೇಳ್ಬೋದು ಎಷ್ಟೋ ಬಡವ್ರು ಬಂದರು ಹಾಗೆ ಹೀಗೆ ಅಂತ. ಬಟ್ ಒಂದು ಹೇಳ್ತೀನಿ ಕೇಳ್ರಿ, ಇದು ರಿಯಾಲಿಟಿ ಶೋ ಹೆಂಗಪ್ಪ ಅಂತಂದ್ರೆ ಯಾರು ಹೆಚ್ಚು ಓವರಾಗಿ, ಇವಾಗ ಉದಾಹರಣೆ ಹನುಮಂತನ ಟ್ಯಾಲೆಂಟ್ ಏನು ರೀ, ಅವ್ನ ನ್ಯಾಚುರಲಿಟಿ ಅವ್ನ ಟ್ಯಾಲೆಂಟ್ ಆಗಿರ್ತೈತಿ. ಈಗ ರಕ್ಷಿತಾ ಬಿಗ್ ಬಾಸಿಗೆ ಹೋದ್ರು, ಅವ್ರ ಟ್ಯಾಲೆಂಟ್ ಏನು ರೀ, ಅವಳ ಭಾಷೆನೇ ಅವಳ ಟ್ಯಾಲೆಂಟ್ ಆಗಿರ್ತದೆ. ಹೌದಾ? ಅಂದರೆ ವಿಭಿನ್ನತೆಯನ್ನು ಹುಡುಕ್ತಾರೆ ಎಲ್ಲ ವಿಷಯದೊಳಗೂ. ಅದು ಹುಚ್ಚರ ಆಕಾರನೇ ಇರಲಿ ಏನೇ ಇರಲಿ. ಕಿಪಿ ಕೀರ್ತಿ ನಿಮ್ಗೆ ಗೊತ್ತಿರೋ ವಿಷಯನೇ. ಅವರು ಕೂಡ ಹೋಗಿ ಬಂದಿದ್ದಾರೆ ಒಂದು ಫಂಕ್ಷನ್ ಒಳಗೆ, ತೆರೆಯೊಳಗೆ ಕಂಡಿದ್ದಾರೆ. ಹೌದಾ? ಆಮೇಲೆ ಇವರಿದ್ರೊಳಗೆ ದಪ್ಪನ ವಶ ಪ್ರಶಾಂತ್ ಅನ್ನೋರು, ಅವರು ಕೂಡ ಹೋಗಿದ್ದಾರೆ. ಸೊ ಈ ರೀತಿ ಫನ್ನಿಯಾಗಿ ಒಂಥರ ಅವರಲ್ಲಿರುವ ಒಂದು ವಿಭಿನ್ನತೆ ಕ್ಯಾರೆಕ್ಟರ್ಸನ್ನು ಇದು ಮಾಡ್ಬೇಕಂತ ಕಾಣಿಸ್ಬೇಕಂತೇಳಿ ಹೇಳ್ತಾರೆ ಅವರು. ಕೆಲವರಲ್ಲಿ ಆ ಒಂದು ಟ್ಯಾಲೆಂಟ್ ಇರ್ತದೆ, ಕೆಲವೊಬ್ಬರಲ್ಲಿ ಇರೋಂಗಿಲ್ಲ. ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನು, ಜನ ನೋಡಬೇಕು. ಜನ ಎದಕ್ಕೆ ನೋಡಬೇಕು, ಇಂಥ ಅತರಂಗಿಗಳು ಇರ್ತಾರಲ್ಲ ಇವರು ನೋಡೋಕ್ಕಂತ. ಈಗ ನೋಡ್ರಿ, ನಾವು ಬಿಗ್ ಬಾಸ್ ಹೋದ ಸೀಸನ್ ನೋಡ್ತಿದ್ವಿ. ಯಾರ ಸಲುವಾಗಿ? ಗಿಲ್ಲಿ ಮಂಗ್ಯನಾಗ ಮಾಡ್ದೆ ನಾವು, ಅವನ ಸಲುವಾಗಿ. ಬಿಟ್ಟರೆ ರಕ್ಷಿತನ ಮಾತು ಚಂದ ಇರ್ತೈತಿ ಅಂತ ನೋಡ್ತಿದ್ವಿ. ಅದು ಹಿಂದಿನ ಸೀಸನ್ನ ಹನುಮಂತನ ಭಾಷೆ ಭಾಳ ಚಂದ ಇರ್ತೈತಿ, ಉತ್ತರ ಕರ್ನಾಟಕದ ಆ ರೀತಿ ಮಾತಾಡ್ತಾರೆ ಅಂತ ನೋಡ್ತಿದ್ವಿ ಅಲ್ವಾ? ಅದೇ ಥರ ನಮ್ಮಲ್ಲೂ ಕೂಡ ಅದು ಒಳ್ಳೆಯ ರೀತಿಯಿಂದ ಇರಲಿ, ಕೆಟ್ಟ ರೀತಿಯಿಂದನೂ ಇರಲಿ. ಈ ಚೈತ್ರ ಮೇಡಮ್ ಜಗಳ ಅಂತ ಅಂದರೆ ಎತ್ತಿದ ಕೈ ಅವರು. ಕುಂದಾಪುರ ಏನೋ ಅದಾರ ಚೈತ್ರ ಮೇಡಮ್, ಜಗಳ ಗಂಟಿ ಮೇಡಮ್ ಇದ್ರಲ್ಲ ಅವರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಸೊ ಎಕ್ಸ್ಪೆಕ್ಟ್ ಮಾಡಿ ತಪ್ಪೇನಿಲ್ಲ. ಅವ್ರ TRP ಅವ್ರ ಚಾನಲ್ಲು ಅವ್ರಿಗೆ ದುಡ್ಡು ಬರಲಿ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ನಾವೇನು ವಿರೋಧ ಮಾಡೋಕ್ಕೆ ಬರೋಲ್ಲ. ಆದ್ರೆ ಹೋಗಿರೋ ಒಂದು ವ್ಯಕ್ತಿಗೆ ಮರ್ಯಾದೆ ಅನ್ನೋದು ಇರ್ತೈತಿ, ಮನಸ್ಸು ಅನ್ನೋದು ಇರ್ತೈತಿ, ಆಸೆ ಕನಸುಗಳಿರ್ತಾವೆ. ಅದನ್ನು ನೀವು ಒಂದು ಕ್ಷಣದಾಗ ನುಚ್ಚು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಶೋ ಏನಾದ್ರು ಈ ರೀತಿ ಮಾಡ್ತಂತಂದ್ರೆ, ಎಷ್ಟೋ ರಿಯಾಲಿಟಿ ಶೋ ಇರ್ತಾವಲ್ಲ ಅದ್ರ ಮೇಲೆ ಬ್ಯಾಡ್ ಒಪಿನಿಯನ್ ಬಂದುಬಿಡ್ತೈತ್ರಿ. ಬ್ಯಾಡ್ ಒಪಿನಿಯನ್ ಬರೋಕ್ಕೆ ಬಿಡಬೇಡ್ರಿ. ಸಪೋಸ್ ಬ್ಯಾಡ್ ಒಪಿನಿಯನ್ ಏನಾರ ಬಂತಂದ್ರೆ ಇಂಪ್ಯಾಕ್ಟ್ ನಿಮ್ಮ ಚಾನಲ್ ಮೇಲೆ ಬೀಳ್ತೈತೆ ಅನ್ನೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಬೇಡ ಆ ಚಾನಲ್ನೇ ಬರೀ ಮೋಸ ಮಾಡ್ಕೊಂಡು ಸಣ್ಣ ಬಟ್ಟೆ ಹಾಕೊಂಡು ಕರ್ಕೊತಾರೆ, ಹಂಗೆ ಕಮೆಂಟ್ ಪಾಸ್ ಆಗ್ತಾವೆ. ಸೊ ಥಿಂಕ್ ಇಟ್. ಏನೇ ಒಂದು ಮಾಡೋದಿದ್ರು ಯೋಚನೆ ಮಾಡಿರಿ. ಆ ಒಂದು ಮೇಡಮಿಗೆ ಬೇಜಾರೈತಿ, ಬೇಸರ ಐತಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬಿಕಾಸ್ ಆ ಒಂದು ಫೀಲ್ ಏನಪ್ಪ ಅಂತಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಐತಿ. ಸೊ ಆ ಒಂದು ಹೆಣ್ಣು ಮಗಳ ಪರವಾಗಿ ನಾನು ಈ ಒಂದು ವಿಷಯ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಯಾರಿಗಾಗಿರ್ತದೆ ಏನಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ಈ ಥರ ಶೋ ಮೇಲೆ ನಂಬಿಕೆ ಅನ್ನೋದು ಹೋಗ್ಬಿಡ್ತದೆ. ಸೊ ನಂಬಿಕೆನ ಕಳ್ಕೊಬೇಡ್ರಿ, ನಂಬಿಕೆನ ಹೆಚ್ಚಿಸ್ರಿ. ಇರೋದನ್ನ ಇದ್ದಂಗೆ ಹೇಳ್ರಿ. ಸೆಲೆಕ್ಟ್ ಆಗಿತ್ತೋ ರಿಜೆಕ್ಟ್ ಆಗಿತ್ತೋ ಸೆಕೆಂಡ್ರಿ. ಅದು ಓಪನ್ನಾಗಿ ಮಾತಾಡ್ದಂಗೆ ಕಲೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಸಲುವಾಗಿ ಹೇಳೋದಿಷ್ಟೇ, ಕನಸುಗಳನ್ನು ಕಟ್ಟಿಬಿಟ್ಟು ನುಚ್ಚುನೂರು ಮಾಡೋ ಕೆಲಸ ಮಾಡಬೇಡ. ಕಲ್ಲಾಗಿ ಹೊಡೆದ್ರೂ ಚಿಂತೆ ಇಲ್ಲ, ಮುಖಕ್ಕೆ ಹೊಡೆದಂಗೆ ನೇರವಾಗಿ ಮಾತಾಡ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್.